ಆರ್ಸಿಬಿ ದಾಳಿಗೆ ಪಂಜಾಬ್ ಧೂಳೀಪಟವಾಗಿದೆ. ಒಂದನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ಸಿಕ್ಕಿದೆ. ಐಪಿಎಲ್ನಲ್ಲಿ 4ನೇ ಬಾರಿ ಫೈನಲ್ಗೇರ್ತಾ ಇದೆ. ಈ ಮುಖಾಂತರವಾಗಿ ಆರ್ಸಿಬಿ 9 ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಆರ್ಸಿಬಿ 2016ರ ಬಳಿಕ ಮತ್ತೆ ಫೈನಲ್ಗೆ ಎಂಟ್ರಿ ಕೊಟ್ಟಿರುವುದು ಆರ್ಸಿಬಿ. ಚೊಚ್ಚಲ ಕಪ್ಪನ್ನು ಗೆಲ್ಲೋದಕ್ಕೆ ಇನ್ನೊಂದೇ ಮೆಟ್ಲು ಬಾಕಿ ಇದೆ. ಜೂನ್ 3ರಂದು ಈ ಸಲ ಕಪ್ ನಮ್ದೇ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಳೆದ 7 ವರ್ಷಗಳಲ್ಲಿ ಕ್ವಾಲಿಫೈಯರ್ ಗೆದ್ದಂಥ ತಂಡಕ್ಕೆ ಟ್ರೋಫಿ ಸಿಗುತ್ತೆ. ಈ ಬಾರಿ ಕಪ್ ತನ್ನದಾಗಿಸಿಕೊಳ್ಳುತ್ತಾ ಬೆಂಗಳೂರು. ಪಂಜಾಬ್ಗೆ ಫೈನಲ್ಗೇರೋದಕ್ಕೆ ಮತ್ತೊಂದು ಅವಕಾಶ ಇದೆ. ನಿನ್ನೆ ಮ್ಯಾಚಲ್ಲಿ ಏನಾಗುತ್ತೋ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಕ್ರಿಕೆಟ್ ಅಭಿಮಾನಿಗಳನ್ನು ಕಾಡ್ತಾ ಇತ್ತು. ಯಾಕಂದರೆ ಫೈನಲ್ಗೆ ಹೋಗಲೇಬೇಕು ಅನ್ನೋದು ಪ್ರತಿಯೊಬ್ಬ ಬೆಂಗಳೂರಿಗರ ಆಸೆ ಕೂಡ ಆಗಿತ್ತು. ಆದರೆ ಅದರಲ್ಲಿ ಸಕ್ಸಸ್ ಆಗಿರುವಂಥದ್ದು ಇದೀಗ ಮುಂದೆ ಕಪ್ ನಮ್ದೇನಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಸಿಗಬೇಕಾಗಿದೆ. ಪಂಜಾಬ್ಗೆ ನೀರು ಕುಡಿಸಿದ ರೀತಿಯಲ್ಲಿಯೇ ಜಯ ಆಗಿರೋದು. ಪಂಜಾಬ್ನ ಹೋಮ್ ಗ್ರೌಂಡ್ನಲ್ಲೇ ನಿನ್ನೆ ನಡೆದಿದ್ದಂಥ ಆರ್ಸಿಬಿಯ ರಾಯಲ್ ಆಟ ಇದೆಯಲ್ಲ, ಇದು ಆರ್ಸಿಬಿ ಸಿಂಹಗಳು ಯಾವ ರೀತಿಯಾಗಿ ಎದುರಾಳಿಗಳನ್ನು ಎದುರಿಸಿದ್ರು ಅನ್ನೋದಕ್ಕೆ ಸಿಕ್ಕ ಉತ್ತರ. ಇನ್ನು ಕಿಡಿಲಿ ನೀವು ಗಮನಿಸ್ತಾ ಇದ್ದೀರಾ ಈ ಫ್ಯಾನ್ ಕ್ರೇಜ್ ಹೇಗಿದೆ ಅಂತ.